ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪವಿತ್ರತೆಯೇ ನಿಮ್ಮ ಈ ಶಿಕ್ಷಣಕ್ಕೆ ಫೌಂಡೇಶನ್ ಆಗಿದೆ. ನೀವು ಪವಿತ್ರರಾದಾಗ ನಿಮ್ಮ ಯೋಗದಲ್ಲಿ ಶಕ್ತಿ ತುಂಬುತ್ತಾ ಹೋಗುತ್ತದೆ. ಅಂದರೆ ಪವಿತ್ರತೆ ಇದ್ದಾಗ ಯೋಗದಲ್ಲಿ ಹರಿತ ಜಾಸ್ತಿ ಆಗುತ್ತದೆ. ಯೋಗದಲ್ಲಿ ಹರಿತ ಇದ್ದಾಗ ವಾಣಿಯಲ್ಲೂ ಕೂಡ ಶಕ್ತಿ ಇರುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಮಕ್ಕಳಾದ ನೀವು ಈಗ ಯಾವ ಪ್ರಯತ್ನವನ್ನು ಸಂಪೂರ್ಣವಾಗಿ ಮಾಡಬೇಕು? ಉತ್ತರ, ತಲೆಯ ಮೇಲೆ ಏನು ವಿಕರ್ಮದ ಹೊರೆ ಇದೆಯೋ ಆ ಹೊರೆಯನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಕೊಳ್ಳಲು ನೀವೀಗ ಪ್ರಯತ್ನವನ್ನು ಮಾಡಬೇಕು. ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಯಾವುದಾದರೂ ವಿಕರ್ಮವನ್ನು ಮಾಡಿದರೆ ನೀವು ಬಹಳ ಜೋರಾಗಿ ಕೆಳಗಡೆ ಬೀಳುತ್ತೀರಾ. ಬ್ರಹ್ಮ ಕುಮಾರಿಯರಿಗೆ ಒಂದು ವೇಳೆ ನಿಂದನೆಯನ್ನು ಮಾಡಿಸಿದರೆ, ಬ್ರಹ್ಮ ಕುಮಾರಿಯರಿಗೆ ಯಾವುದಾದರೂ ಪ್ರಕಾರದಿಂದ ಕಷ್ಟವನ್ನು ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪಾಪ ಬಹಳಷ್ಟು ಜಾಸ್ತಿ ಆಗುತ್ತದೆ. ನಂತರ ನೀವು ಜ್ಞಾನವನ್ನು ಕೇಳುವುದರಿಂದ ಏನೂ ಲಾಭ ಆಗುವುದಿಲ್ಲ ಮತ್ತು ಜ್ಞಾನವನ್ನು ಹೇಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೀಗ ಪತಿತರಿಂದ ಪಾವನರಾಗಿ ಪಾವನ ಜಗತ್ತಿಗೆ ಹೇಗೆ ಮಾಲೀಕರಾಗಬಹುದು ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪಾವನ ಜಗತ್ತು ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ಅಥವಾ ವಿಷ್ಣುಪುರಿಗೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀ ನಾರಾಯಣರ ರಾಜ್ಯಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ. ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪದ ಚಿತ್ರ ಆಗಿದೆ. ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ಆದಂತಹ ವಿಷ್ಣುವಿನ ಚಿತ್ರವನ್ನು ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಈಗ ವಿಷ್ಣುವಿನ ಬಗ್ಗೆ ಕೂಡ ಇಲ್ಲಿ ತಿಳಿಸಲಾಗುತ್ತದೆ. ಇನ್ನು ಯಾವಾಗ ವಿಷ್ಣುವಿನ ಪೂಜೆಯನ್ನು ಮಾಡುತ್ತಾರೋ ಆಗ ಈ ವಿಷ್ಣು ಯಾರಾಗಿದ್ದಾರೆ ಎಂದು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ, ಆದರೆ ಮಹಾಲಕ್ಷ್ಮಿ ಯಾರಾಗಿದ್ದಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಭಿನ್ನ ಭಿನ್ನ ಪ್ರಕಾರದಿಂದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈಗ ನೀವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ಕೆಲವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ, ಪರಮಾತ್ಮ ತಂದೆಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ಎಂದು. ನಾವೇನು ಒಳ್ಳೆಯ ಕಾರ್ಯವನ್ನು ಮಾಡುತ್ತೇವೆ ಅಥವಾ ಕೆಟ್ಟ ಕಾರ್ಯವನ್ನು ಮಾಡುತ್ತೇವೆ, ಆ ಎಲ್ಲಾ ಕಾರ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ. ಈಗ ಇದಕ್ಕೆ ಅಂಧಶ್ರದ್ಧೆಯ ಭಾವ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಂಧಶ್ರದ್ಧೆಯ ಭಾವನೆ ಎಂದು ಕರೆಯಲಾಗುತ್ತದೆ. ಭಗವಂತ ತಂದೆ ನೀವು ಮಾಡುವ ಪಾಪ ಮತ್ತು ಪುಣ್ಯದ ಮಾತನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಭಗವಂತ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ತಂದೆ ಆಗಿದ್ದಾರೆ. ಪಾವನರನ್ನಾಗಿ ಮಾಡಿ ನಮ್ಮನ್ನು ಪರಮಾತ್ಮ ತಂದೆ ಪುನಃ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಯಾರು ಚೆನ್ನಾಗಿ ಈ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ಪರಮಾತ್ಮ ತಂದೆಗೆ ಎಲ್ಲರ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ವಿಚಾರದ ಬಗ್ಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ಈ ರೀತಿ ತಿಳಿದುಕೊಳ್ಳುವುದಕ್ಕೆ ಬುದ್ಧಿಹೀನ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಗೆ ನಮ್ಮ ಮನಸ್ಸಿನ ವಿಚಾರ ಗೊತ್ತಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಮೂರ್ಖತನ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಏನೆಲ್ಲಾ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮದಲ್ಲಿ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮಕ್ಕೆ ನಾಟಕದ ಅನುಸಾರ ಅವರಿಗೆ ಫಲ ಅಂತೂ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಕರ್ಮಕ್ಕೂ ಪರಮಾತ್ಮ ತಂದೆಗೂ ಯಾವ ಸಂಬಂಧವೂ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಗೆ ನನ್ನ ಎಲ್ಲಾ ಕರ್ಮದ ಬಗ್ಗೆ ಗೊತ್ತಿದೆ, ಪರಮಾತ್ಮ ತಂದೆಗೆ ನನ್ನ ಮನಸ್ಸಿನ ಎಲ್ಲಾ ವಿಚಾರದ ಬಗ್ಗೆ ಗೊತ್ತಿದೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ. ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ. ಅವರು ವಿಕಾರಕ್ಕೆ ವಶ ಆಗುತ್ತಾರೆ, ಪಾಪವನ್ನು ಮಾಡುತ್ತಾರೆ ಮತ್ತು ಪುನಃ ಮಧುಬನಕ್ಕೆ ಬರುತ್ತಾರೆ ಅಥವಾ ಸೆಂಟರ್ಗೆ ಬರುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ನನ್ನ ಬಗ್ಗೆ ಪರಮಾತ್ಮ ತಂದೆಗೆ ಎಲ್ಲಾ ಗೊತ್ತಿದೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಂತಹ
ಕಾರ್ಯವನ್ನು ನಾನು ಮಾಡುವುದಿಲ್ಲ. ಅಂದರೆ ನೀವು ಮಾಡುತ್ತಿರುವಂತಹ ಪಾಪದ ಬಗ್ಗೆ ತಿಳಿದುಕೊಳ್ಳುವಂತಹ ಕರ್ತವ್ಯವನ್ನು ನಾನೀಗ ಮಾಡುವುದಿಲ್ಲ. ಜಾನಿ ಜಾನನ್ಹಾರ್ ಅಂದರೆ ಪರಮಾತ್ಮ ತಂದೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಅನ್ನುವ ಶಬ್ದವೇ ತಪ್ಪಾಗಿದೆ. ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ, ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಾ. ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಈ ಜನ್ಮದ ಪಾಪದ ಹೊರೆ ಕೂಡ ತಲೆಯ ಮೇಲೆ ಇದೆ. ಈ ಜನ್ಮದ ಪಾಪದ ಬಗ್ಗೆ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ತಿಳಿಸುತ್ತೀರಾ. ಬಹಳಷ್ಟು ಪಾಪವನ್ನು ನಾವು ಮಾಡಿದ್ದೇವೆ. ಈ ಜನ್ಮದಲ್ಲೂ ಕೂಡ ಬಹಳಷ್ಟು ಅಂತಹ ಪಾಪವನ್ನು ಮಾಡಿದ್ದೇವೆ. ಆದ್ದರಿಂದ ಪಾವನರಾಗುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಮುಖ್ಯ ಮಾತೆ ಪಾವನ ಆಗುವಂತಹ ಮಾತಾಗಿದೆ. ಈ ಜ್ಞಾನದ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ. ಆದರೆ ವಿಕರ್ಮದ ಹೊರೆಯನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳುವುದು? ವಿಕರ್ಮದ ಹೊರೆಯನ್ನು ಇಳಿಸಿಕೊಳ್ಳಲು ಪ್ರಯತ್ನವನ್ನು ಪಡಬೇಕು. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರು ಬಹಳಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ, ಬಹಳಷ್ಟು ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೆ. ಬ್ರಹ್ಮ ಕುಮಾರಿಯರಿಗೆ ತೊಂದರೆಯನ್ನು ಕೊಡಲು ಪ್ರಯತ್ನ ಪಡುತ್ತಾರೆ. ಪರಮಾತ್ಮ ತಂದೆಯ ಈ ಆಶ್ರಮಕ್ಕೆ ತೊಂದರೆಯನ್ನು ನೀಡಲು ಪ್ರಯತ್ನ ಪಡುತ್ತಾರೆ. ಪರಮಾತ್ಮ ತಂದೆಯ ಆಶ್ರಮದವರಿಗೆ ತೊಂದರೆಯನ್ನು ಕೊಟ್ಟರೆ ಪಾಪ ಬಹಳಷ್ಟು ಜಾಸ್ತಿ ಆಗುತ್ತದೆ. ಬ್ರಹ್ಮ ಕುಮಾರಿಯರಿಗೆ ತೊಂದರೆಯನ್ನು ಕೊಟ್ಟರೆ ಪಾಪ ಬಹಳಷ್ಟು ಜಾಸ್ತಿ ಆಗುತ್ತದೆ. ನಂತರ ಪುನಃ ಜ್ಞಾನವನ್ನು ನೀಡುವುದರಿಂದ ಆ ಪಾಪ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಯೋಗದ ಶಕ್ತಿಯ ಮೂಲಕ ಪಾಪ ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಮೊದಲು ಯೋಗದಲ್ಲಿ ಸ್ಥಿತ ಆಗಲು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ನೀವು ಮೊದಲು ಯೋಗದಲ್ಲಿ ಸ್ಥಿತ ಆದಾಗ ಯಾರಿಗಾದರೂ ನಿಮ್ಮ ಜ್ಞಾನದ ಬಾಣ ನಾಟುತ್ತದೆ. ಮೊದಲು ಪವಿತ್ರರಾಗಬೇಕು, ಯೋಗಿಗಳಾಗಬೇಕು. ಆಗ ನಿಮ್ಮ ವಾಣಿಯಲ್ಲಿ ಹರಿತ ಜಾಸ್ತಿ ಆಗುತ್ತದೆ. ಇಲ್ಲದಿದ್ದರೆ ಬಲೆ ನೀವು ಯಾರಿಗಾದರೂ ಎಷ್ಟಾದರೂ ಜ್ಞಾನದ ಮಾತನ್ನು ತಿಳಿಸಿ, ಆದರೆ ಯಾರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದಿಲ್ಲ. ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುವುದೇ ಇಲ್ಲ. ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಈಗ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡುತ್ತಿದ್ದೀರಾ ಮತ್ತು ಅನೇಕ ಜನ್ಮದಿಂದ ಬಹಳಷ್ಟು ಪಾಪವನ್ನು ಮಾಡುತ್ತಾ ಬಂದಿದ್ದೀರಾ. ಆದ್ದರಿಂದ ಗಾಯನ ಕೂಡ ಇದೆ. ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ. ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ, ಸತ್ಯ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದೂ ಕೂಡ ಬ್ರಹ್ಮ ಕುಮಾರಿಯರಿಗೆ ನಿಂದನೆಯನ್ನು ಮಾಡಿಸಬೇಡಿ. ಬ್ರಹ್ಮ ಕುಮಾರಿಯರಿಗೆ ನಿಂದನೆಯನ್ನು ಮಾಡಿಸಿದರೆ ನಿಮ್ಮ ಖಾತೆಯಲ್ಲಿ ಪಾಪ ಬಹಳಷ್ಟು ಜಾಸ್ತಿ ಆಗುತ್ತದೆ. ಮೊದಲು ಸ್ವಯಂವನ್ನು ಪಾವನ ಮಾಡಿಕೊಳ್ಳಿ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಮಕ್ಕಳಲ್ಲಿ ಬಹಳಷ್ಟು ಇರುತ್ತದೆ. ಆದರೆ ಮಕ್ಕಳ ಬುದ್ಧಿಯಲ್ಲಿ ಒಂದು ಪೈಸೆಯಷ್ಟು ಯೋಗ ಕೂಡ ಇರುವುದಿಲ್ಲ. ಕೇವಲ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ನೀವು ಯೋಗವನ್ನು ಮಾಡದೇ ಇದ್ದರೆ ಇದರಿಂದ ಏನು ಲಾಭ ಆಗುತ್ತದೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುಖ್ಯ ಮಾತು ಅಂದರೆ ಪಾವನ ಆಗುವುದು. ನೆನಪಿನ ಮೂಲಕ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ. ಪಾವನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ. ಭಕ್ತಿ ಮಾರ್ಗದಲ್ಲೂ ಕೂಡ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಭಕ್ತಿ ಮಾರ್ಗದಲ್ಲಿ ವ್ಯರ್ಥವಾಗಿ ಪೆಟ್ಟನ್ನು ತಿನ್ನುವ ಅಭ್ಯಾಸ ಆಗಿದೆ ಮತ್ತು ವ್ಯರ್ಥವಾಗಿ ಶಬ್ದದಲ್ಲಿ ಬಂದು ಮಹಿಮೆಯನ್ನು ಮಾಡುವಂತಹ ಅಭ್ಯಾಸ ಆಗಿದೆ. ಪ್ರಾರ್ಥನೆಯನ್ನು ಮಾಡುತ್ತಾರೆ, ಆದರೆ ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಲು ಭಗವಂತ ತಂದೆಗೆ ಕಿವಿ ಎಲ್ಲಿದೆ? ಪರಮಾತ್ಮ ತಂದೆಗೆ ಕಿವಿ ಇಲ್ಲ ಅಂದ ಮೇಲೆ ಹೇಗೆ ಕೇಳಿಸಿಕೊಳ್ಳುತ್ತಾರೆ? ಪರಮಾತ್ಮ ತಂದೆಗೆ ಬಾಯಿಲ್ಲ ಅಂದ ಮೇಲೆ ಹೇಗೆ ಮಾತನಾಡುತ್ತಾರೆ? ಪರಮಾತ್ಮ ತಂದೆಯಂತೂ ಅವ್ಯಕ್ತ ಆಗಿದ್ದಾರೆ. ಇದೆಲ್ಲ ಅಂಧಶ್ರದ್ಧೆಯ ಮಾತಾಗಿದೆ. ಈಗ ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ಸಮಯ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಇವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಮತ್ತು ಇಂಥವರು ಪರಮಾತ್ಮ ತಂದೆಯನ್ನು ಕಡಿಮೆ ನೆನಪು ಮಾಡುತ್ತಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಮಕ್ಕಳಾದ ನೀವು ಸ್ವಯಂನ ಚಾರ್ಟ್ ಅನ್ನು ಸ್ವಯಂ ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವು ತಂದೆಯಾದ ನನ್ನನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ನಿಮ್ಮನ್ನು ಕೇಳುತ್ತಾರೆ.
ನಿಮ್ಮ ನಡತೆಯ ಮೂಲಕ ನೀವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತಿದ್ದೀರಾ ಅನ್ನುವುದೂ ಕೂಡ ಗೊತ್ತಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಯಾರಿಗಾದರೂ ನೀವು ಜ್ಞಾನವನ್ನು ತಿಳಿಸಿದ ತಕ್ಷಣ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನಿಮ್ಮ ಮೂಲಕ ಜ್ಞಾನವನ್ನು ಕೇಳಿದ ತಕ್ಷಣ ಅವರ ಪಾಪ ನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಜ್ಞಾನವನ್ನು ಹೇಳುವುದರಿಂದ ಕೇಳುವುದರಿಂದ ಪಾಪ ನಾಶ ಆಗುವುದಿಲ್ಲ. ಯಾವಾಗ ನೀವು ಸ್ವಯಂ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಪಾವನ ಆಗುವುದೇ ಮುಖ್ಯ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನನಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಯಾವುದೇ ಪ್ರಕಾರದ ಪಾಪವನ್ನು ಮಾಡಬೇಡಿ. ಪಾಪವನ್ನು ಮಾಡಿದರೆ ನೀವು ಬಹಳ ಜೋರಾಗಿ ಕೆಳಗಡೆ ಬೀಳುತ್ತೀರಾ. ಪಾಪವನ್ನು ಮಾಡಿ ಕೆಳಗಡೆ ಬಿದ್ದು ಪುನಃ ನಾನು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ಭರವಸೆಯನ್ನು ಇಟ್ಟುಕೊಳ್ಳಬೇಡಿ. ಪ್ರದರ್ಶನದಲ್ಲಿ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ನಿಮ್ಮ ಮೂಲಕ ಜ್ಞಾನವನ್ನು ಕೇಳಿ ಅವರು ಬಹಳಷ್ಟು ಖುಷಿ ಪಡುತ್ತಾರೆ. ನಾನು ಬಹಳಷ್ಟು ಸೇವೆಯನ್ನು ಮಾಡಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ. ಇಷ್ಟೊಂದು ಜನರಿಗೆ ಜ್ಞಾನವನ್ನು ಹೇಳಿ ನಾನು ಬಹಳಷ್ಟು ಸೇವೆಯನ್ನು ಮಾಡಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ನೀವು ಪಾವನರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಯೋಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ. ತಂದೆಯನ್ನು ನೆನಪು ಮಾಡುವ ವಿಷಯದಲ್ಲಿ ಬಹಳಷ್ಟು ಜನ ಫೇಲ್ ಆಗುತ್ತಾರೆ. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಕೇವಲ 84 ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಲೌಕಿಕ ಶಿಕ್ಷಣದಲ್ಲಿ ಲೆಕ್ಕವನ್ನು ಕಲಿಯುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಲೆಕ್ಕದ ಪುಸ್ತಕವನ್ನು ಲೌಕಿಕದಲ್ಲಿ ಎಷ್ಟೊಂದು ಜನ ಓದುತ್ತಾರೆ. ಗಣಿತವನ್ನು ಕಲಿಯಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಅಂದ ಮೇಲೆ ಏನು ಸಂಪಾದನೆ ಅವರಿಗೆ ಆಗುತ್ತದೆ? ಅಷ್ಟೊಂದು ಪರಿಶ್ರಮ ಪಟ್ಟು ಗಣಿತದ ಶಿಕ್ಷಣವನ್ನು ಕಲಿತು ಅವರು ಯಾವ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ? ಒಂದು ವೇಳೆ ಶಿಕ್ಷಣವನ್ನು ಕಲಿಯುತ್ತಾ ಶಿಕ್ಷಣವನ್ನು ಕಲಿಯುವಾಗಲೇ ಅವರು ಸತ್ತು ಹೋದರೆ ಅವರು ಕಲಿತಂತಹ ಸಂಪೂರ್ಣ ಶಿಕ್ಷಣ ಸಮಾಪ್ತಿಯಾಗಿ ಬಿಡುತ್ತದೆ. ಇಲ್ಲಿ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ನೀವು ಪವಿತ್ರರಾಗದೇ ಇದ್ದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ. ಪಾಪ ನಾಶ ಆಗದೇ ಇದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ನನ್ನ ನೆನಪು ಪರಮಾತ್ಮ ಶಿವ ತಂದೆಗೆ ಹೋಗಿ ತಲುಪುತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ನೀವು ಎಷ್ಟು ನೆನಪು ಮಾಡುತ್ತಿದ್ದೀರಾ ಎಂದು ತಿಳಿದುಕೊಂಡು ತಂದೆ ಏನನ್ನು ಮಾಡುತ್ತಾರೆ? ನೀವು ತಂದೆಯನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಾ. ನೀವು ತಂದೆಯನ್ನು ನೆನಪು ಮಾಡಿ ಪಾವನ ಆಗಬೇಕು. ನೀವು ಎಷ್ಟು ನೆನಪು ಮಾಡುತ್ತಿದ್ದೀರಾ ಅನ್ನುವ ಮಾತಿನ ಮೂಲಕ ತಂದೆ ಏನನ್ನು ಮಾಡಲು ಸಾಧ್ಯ? ನೀವು ತಂದೆಯಾದ ನನ್ನನ್ನು ಬಹಳಷ್ಟು ನೆನಪು ಮಾಡುತ್ತಿದ್ದೀರಾ ಎಂದು ನಿಮಗೆ ಶಬ್ಬಾಷನ್ನು ತಿಳಿಸುತ್ತಾರೇನು? ಬಹಳಷ್ಟು ಜನ ಮಕ್ಕಳಿದ್ದಾರೆ. ಅವರು ಹೇಳುತ್ತಾರೆ, ನಾನು ಸದಾ ಶಿವ ತಂದೆಯ ನೆನಪನ್ನೇ ಮಾಡುತ್ತಿರುತ್ತೇನೆ. ಶಿವ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ? ನಾನು ಕೇವಲ ಶಿವ ತಂದೆಯನ್ನೇ ನೆನಪು ಮಾಡುತ್ತೇನೆ ಎಂದು ಅಸತ್ಯವನ್ನು ಹೇಳುತ್ತಿರುತ್ತಾರೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಅಥವಾ ತಂದೆಯನ್ನು ನೆನಪು ಮಾಡುತ್ತಿಲ್ಲವೋ ಅನ್ನುವುದೂ ಕೂಡ ಮಕ್ಕಳಿಗೆ ಅರ್ಥ ಆಗುವುದೇ ಇಲ್ಲ. ಏನನ್ನೂ ಅರ್ಥ ಮಾಡಿಕೊಳ್ಳದೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೇನೆ ಎಂದು ಹಾಗೆ ಹೇಳಿಬಿಡುತ್ತಾರೆ. ಪರಿಶ್ರಮವನ್ನು ಪಡದೆ ಯಾರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಪರಿಶ್ರಮವನ್ನು ಪಡದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾವಾಗ ಸೇವೆಯಲ್ಲಿ ನೆನಪಿನ ಹರಿತ ಸೇರುತ್ತದೆಯೋ ಆಗ ಮಾತ್ರ ನೀವು ಸೇವೆಯನ್ನು ಮಾಡಲು ಸಾಧ್ಯ. ಅಂದರೆ ಯಾವಾಗ ನಿಮ್ಮಲ್ಲಿ ನೆನಪಿನ ಹರಿತವನ್ನು ತುಂಬಿಕೊಳ್ಳುತ್ತೀರೋ ಆಗ ನೀವು ಸೇವೆಯನ್ನು ಮಾಡಲು ಸಾಧ್ಯ. ನಂತರ ನೋಡಿ, ಸೇವೆಯನ್ನು ಮಾಡಿ ನಾನು ಎಷ್ಟು ಪ್ರಜೆಗಳನ್ನು ತಯಾರು ಮಾಡಿಕೊಂಡಿದ್ದೇನೆ ಎಂದು ಲೆಕ್ಕ ಅಂತೂ ಬೇಕು ತಾನೆ. ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ತಾನೆ. ಪ್ರಜೆಗಳನ್ನು ತಯಾರು ಮಾಡಿಕೊಂಡಾಗ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಈಗ ಇನ್ನು ಅಂತಹ ಸೇವೆ ಆಗಿಲ್ಲ. ನೀವು ಯೋಗದಲ್ಲಿ ಸ್ಥಿತಾಗಿ ಸ್ವಯಂನಲ್ಲಿ ಯೋಗದ ಹರಿತವನ್ನು ತುಂಬಿಕೊಳ್ಳಿ. ಆಗ ಯಾರಿಗಾದರೂ ಸಂಪೂರ್ಣವಾಗಿ ಜ್ಞಾನದ ಬಾಣ ನಾಟುತ್ತದೆ. ಶಾಸ್ತ್ರದಲ್ಲೂ ಕೂಡ ಇದೆ. ಅಂತಿಮ ಸಮಯದಲ್ಲಿ ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ
ಮುಂತಾದವರಿಗೂ ಕೂಡ ಜ್ಞಾನವನ್ನು ನೀಡಲಾಯಿತು ಎಂದು. ಯಾವಾಗ ನಿಮ್ಮಲ್ಲಿ ಇರುವಂತಹ ಪತಿತತನ ಸಂಪೂರ್ಣ ಸಮಾಪ್ತಿಯಾಗುತ್ತದೆಯೋ, ನೀವು ಯಾವಾಗ ಸತೋ ಪ್ರಧಾನ ಆತ್ಮನ ಸ್ಥಿತಿಯನ್ನು ತಲುಪುತ್ತೀರೋ, ಆಗ ನಿಮ್ಮಲ್ಲಿ ಯೋಗದ ಹರಿತ ಜಾಸ್ತಿಯಾಗುತ್ತದೆ. ಆಗ ತಕ್ಷಣ ನಿಮ್ಮ ಜ್ಞಾನದ ಬಾಣ ನಾಟುತ್ತದೆ. ಅಂದ ಮೇಲೆ ಎಂದೂ ಕೂಡ ಈ ರೀತಿ ವಿಚಾರವನ್ನು ಮಾಡಬೇಡಿ. ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಎಲ್ಲಾ ಗೊತ್ತಿದೆ ಎಂದು ವಿಚಾರವನ್ನು ಮಾಡಬೇಡಿ. ಪರಮಾತ್ಮ ತಂದೆ ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ತಂದೆಗೆ ಏನಿದೆ? ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಸಾಕ್ಷಿಯಾಗಿ ಮಕ್ಕಳನ್ನು ನೋಡುತ್ತಿರುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ನಾವು ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿದೆವು ಎಂದು. ಪರಮಾತ್ಮ ತಂದೆ ಕೇಳುತ್ತಾರೆ, ಮೊದಲು ನೀವು ನೆನಪಿನ ಯಾತ್ರೆಯಲ್ಲಿ ತತ್ಪರ ಆಗಿದ್ದೀರಿ ತಾನೆ? ಸೇವೆಯನ್ನು ಮಾಡುವುದಕ್ಕಿಂತ ಮೊದಲು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದೀರಿ ತಾನೆ? ಮೊದಲನೇ ಮುಖ್ಯ ಮಾತು ಅಂದರೆ ಉಳಿದ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ, ಅಂದರೆ ಒಬ್ಬ ತಂದೆಯ ಜೊತೆಗೆ ಇರಿ. ನೀವೀಗ ಆತ್ಮ ಅಭಿಮಾನಿಗಳಾಗಬೇಕು. ಮನೆಯಲ್ಲಿ ಇದ್ದರೂ ಕೂಡ ಇದು ಹಳೆಯ ಜಗತ್ತಾಗಿದೆ, ಇದು ಹಳೆಯ ದೇಹ ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಈಗ ಇದೆಲ್ಲವೂ ಸಮಾಪ್ತಿಯಾಗಲೇಬೇಕು. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ನಮ್ಮ ಕೆಲಸ ಆಗಿದೆ. ಪರಮಾತ್ಮ ತಂದೆ ಎಂದೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಡಿ ಎಂದು ಹೇಳುವುದಿಲ್ಲ. ಯಾರ ಜೊತೆಗೂ ಮಾತನಾಡಬೇಡಿ ಎಂದು ತಂದೆ ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆಯನ್ನು ಮಕ್ಕಳು ಕೇಳುತ್ತಾರೆ, ಬಾಬಾ ನಾನು ಮದುವೆಗೆ ಹೋಗಬಹುದೇ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ ಮದುವೆಗೆ ಹೋಗಿ. ಅಲ್ಲೂ ನೀವು ಹೋಗಿ ಸೇವೆಯನ್ನು ಮಾಡಿ. ಮದುವೆಗೆ ಹೋದರೂ ಕೂಡ ನಿಮ್ಮ ಬುದ್ಧಿಯೋಗ ಶಿವ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಅನೇಕ ಜನ್ಮದ ವಿಕರ್ಮ ನೆನಪಿನ ಶಕ್ತಿಯಿಂದ ಭಸ್ಮ ಆಗುತ್ತದೆ. ಒಂದು ವೇಳೆ ಈಗಲೂ ನೀವು ವಿಕರ್ಮವನ್ನು ಮಾಡುತ್ತಿದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪಾವನರಾಗುತ್ತಾ ಆಗುತ್ತಾ ಮಕ್ಕಳು ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಅವರು ಸತ್ತು ಹೋದಂತೆ. ಆದ ತಕ್ಷಣ ಅವರ ಮೂಳೆ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ. ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಮಕ್ಕಳು ಸ್ವಯಂಗೆ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು. ಮಕ್ಕಳು ಎಂತೆಂತಹ ಪಾಪವನ್ನು ಮಾಡುತ್ತಾರೆ ಅಂದರೆ ಆ ಪಾಪವನ್ನು ಮಾಡುವ ಕಾರಣ ಮಕ್ಕಳ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಲು ಸಾಧ್ಯ ಇಲ್ಲ. ಪಾಪವನ್ನು ಮಾಡುವಂತಹ ಮಕ್ಕಳು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಕೆಲವರು ಹೋಗಿ ಹೇಳುತ್ತಾರೆ, ಭಗವಂತ ತಂದೆ ಬಂದಿದ್ದಾರೆ, ಭಗವಂತ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು. ಆದರೆ ಅವರ ಮಾತನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಯಾರು ಸ್ವಯಂ ಪಾಪವನ್ನು ಮಾಡುತ್ತಿರುತ್ತಾರೋ ಅವರು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಹೇಳಿದರೆ ಅವರ ಮಾತನ್ನು ಯಾರೂ ಸ್ವೀಕಾರ ಮಾಡುವುದಿಲ್ಲ. ಅವರ ಜ್ಞಾನದ ಬಾಣ ಯಾರಿಗೂ ನಾಟುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಭಕ್ತರಿಗೆ ಜ್ಞಾನವನ್ನು ತಿಳಿಸಿ, ವ್ಯರ್ಥವಾಗಿ ಯಾರಿಗೂ ಜ್ಞಾನವನ್ನು ನೀಡಬೇಡಿ. ನೀವು ಸುಮ್ಮನೆ ವ್ಯರ್ಥವಾಗಿ ಜ್ಞಾನವನ್ನು ನೀಡುತ್ತಿದ್ದರೆ, ಅವರು ಜ್ಞಾನದ ಮಾತನ್ನು ಕೇಳದೇ ಇದ್ದರೆ ನೀವು ಇನ್ನೂ ಜಾಸ್ತಿ ತಂದೆಗೆ ನಿಂದನೆಯನ್ನು ಮಾಡಿಸುತ್ತೀರಾ. ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ನನಗೆ ದಾನವನ್ನು ಮಾಡುವಂತಹ ಅಭ್ಯಾಸ ಇದೆ, ಈಗ ನಾನು ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದೇನೆ, ಅಂದ ಮೇಲೆ ಈಗ ನಾನು ಏನನ್ನು ಮಾಡಬೇಕು ಎಂದು. ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ, ಮಕ್ಕಳೇ, ಬಡವರಿಗೆ ದಾನವನ್ನು ನೀಡುವಂತವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಬಡವರೇನು ಹಸಿವಿನಿಂದ ಸಾಯುವುದಿಲ್ಲ. ಸಾಧುಗಳ ಬಳಿ ಕೂಡ ಬಹಳಷ್ಟು ಹಣ ಇರುತ್ತದೆ. ಆದ್ದರಿಂದ ಈಗ ಅವರಿಗೆ ದಾನವನ್ನು ನೀಡಬೇಕು, ಇವರಿಗೆ ದಾನವನ್ನು ನೀಡಬೇಕು ಅನ್ನುವ ಮಾತಿನಿಂದ ನಿಮ್ಮ ಬುದ್ಧಿ ದೂರ ಆಗಿ ಬಿಡಬೇಕು. ದಾನವನ್ನು ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ದಾನವನ್ನು ಮಾಡಬೇಕು. ಏಕೆಂದರೆ ಅನೇಕರು ನಿಮ್ಮ ಹಣವನ್ನು ತೆಗೆದುಕೊಂಡು ಎಂತೆಂತಹ ಪಾಪದ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಅವರು ಮಾಡುವಂತಹ ಪಾಪದ ಬಗ್ಗೆ ಕೇಳಲೇಬೇಡಿ. ನಾನು ನನ್ನ ತಲೆಯ ಮೇಲೆ ಪಾಪದ ಹೊರೆಯನ್ನು ಜಾಸ್ತಿ ಮಾಡಿಕೊಳ್ಳುತ್ತಿದ್ದೇನೆ, ಅಂದರೆ ಕೆಟ್ಟವರಿಗೆ ದಾನವನ್ನು ನೀಡುತ್ತಿರುವ ಕಾರಣ ನನ್ನ ತಲೆಯ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತಿದೆ ಅನ್ನುವುದು ಜನರಿಗೆ ಗೊತ್ತೇ ಆಗುವುದಿಲ್ಲ. ಜ್ಞಾನ ಮಾರ್ಗ ಅಂದರೆ ತಮಾಷೆಯ ಮಾರ್ಗ ಅಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಪುನಃ ಇಲ್ಲಿ ಧರ್ಮರಾಜ ಕೂಡ ಇದ್ದಾರೆ. ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಆದ್ದರಿಂದ ಹೇಳುತ್ತಾರೆ ತಾನೆ, ಯಾವಾಗ ಅಂತ್ಯದಲ್ಲಿ ಧರ್ಮರಾಜ ಲೆಕ್ಕವನ್ನು ನೋಡುತ್ತಾರೋ
ಆಗ ನಿಮಗೆ ಗೊತ್ತಾಗುತ್ತದೆ ಎಂದು. ಜನ್ಮ ಜನ್ಮಾಂತರದ ಶಿಕ್ಷೆಯನ್ನು ಅನುಭವ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ಪರಮಾತ್ಮ ತಂದೆ ಕಾಶಿಯಲ್ಲಿ ಇರುವಂತಹ ಬಾವಿಯಲ್ಲಿ ಹಾರಿ ಶರೀರವನ್ನು ತ್ಯಾಗ ಮಾಡುವ ಮಾತಿನ ಬಗ್ಗೆ ಕೂಡ ಉದಾಹರಣೆಯನ್ನು ತಿಳಿಸುತ್ತಾರೆ. ಅದು ಭಕ್ತಿ ಮಾರ್ಗ ಆಗಿದೆ, ಇದು ಜ್ಞಾನ ಮಾರ್ಗ ಆಗಿದೆ. ಮನುಷ್ಯರನ್ನು ಕೂಡ ಬಲಿಯಾಗಿ ನೀಡುತ್ತಾರೆ. ಮನುಷ್ಯರ ಬಲಿಯನ್ನು ನೀಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ಎಲ್ಲಾ ಮಾತಿನ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡ ನಂತರ ಈ ನಾಟಕ ಏಕೆ ನಿರ್ಮಾಣ ಆಯಿತು ಎಂದು ಕೇಳಬಾರದು. ಈ ಚಕ್ರದಲ್ಲಿ ನಮ್ಮನ್ನು ಏಕೆ ಕರೆದುಕೊಂಡು ಬಂದರು ಎಂದು ಕೇಳಬಾರದು. ಚಕ್ರದಲ್ಲಿ ಎಲ್ಲರೂ ಬರಲೇಬೇಕು. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಚಕ್ರದಲ್ಲಿ ಬರಬಾರದು ಎಂದು ಬಯಸಿದರೆ ಪುನಃ ಈ ಜಗತ್ತೇ ಇರಬಾರದು ಎಂದು ಅರ್ಥ. ಮೋಕ್ಷ ಅಂತೂ ಸಿಗುವುದಿಲ್ಲ. ಮುಖ್ಯವಾಗಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ. 5000 ವರ್ಷದ ನಂತರ ಪುನಃ ನಾವು ಇದೇ ರೀತಿ ಈ ನಾಟಕ ಚಕ್ರದಲ್ಲಿ ಬರುತ್ತೇವೆ. ಇದೆಲ್ಲ ನಾಟಕ ಆಗಿದೆ. ಕೇವಲ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದರಿಂದ, ಕೇವಲ ವಾಣಿಯನ್ನು ನುಡಿಸುವುದರಿಂದ ನಿಮಗೆ ಒಳ್ಳೆಯ ಪದವಿ ಸಿಗಲು ಸಾಧ್ಯ ಇಲ್ಲ. ಮೊದಲು ಪತಿತರಿಂದ ಪಾವನರಾಗಬೇಕು. ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಎಲ್ಲಾ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ನಿಮ್ಮ ಬಗ್ಗೆ ತಿಳಿದುಕೊಂಡು ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ? ಮೊದಲು ಆತ್ಮರಾದ ನೀವು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನಾನು ತಂದೆಯ ಶ್ರೀಮತದಂತೆ ನಡೆದು ಏನನ್ನು ಮಾಡುತ್ತಿದ್ದೇನೆ ಎಂದು ನಿಮಗೆ ಗೊತ್ತಿದೆ. ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನಿಮಗೆ ಗೊತ್ತಿದೆ. ಇನ್ನು ಪರಮಾತ್ಮ ತಂದೆ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳುವುದರಿಂದ ಏನು ಲಾಭ ಆಗುತ್ತದೆ? ಈಗ ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನಿಮ್ಮ ಪಾತ್ರ ಮತ್ತು ನಿಮ್ಮ ಸೇವೆಯ ಮೂಲಕ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಮಗು ಚೆನ್ನಾಗಿ ಸೇವೆಯನ್ನು ಮಾಡುತ್ತದೆ ಎಂದು. ಇಂಥವರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಬಹಳಷ್ಟು ವಿಕರ್ಮವನ್ನು ಮಾಡಿದ್ದಾರೆ. ಆದ್ದರಿಂದ ಅವರ ಮುರುಳಿಯಲ್ಲಿ ಯೋಗದ ಹರಿತ ಸೇರಲು ಸಾಧ್ಯ ಇಲ್ಲ. ಈ ಜ್ಞಾನ ಖಡ್ಗ ಆಗಿದೆ. ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಶಕ್ತಿಯ ಹರಿತ ಬೇಕು. ಯೋಗ ಬಲದ ಮೂಲಕ ನೀವು ವಿಶ್ವದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಇನ್ನು ಜ್ಞಾನದ ಮೂಲಕ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಮೊದಲು ನೀವು ಪವಿತ್ರರಾಗಬೇಕು. ಪವಿತ್ರರಾಗದೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ. ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವು ಇಲ್ಲಿಗೆ ಬರುತ್ತೀರಾ. ಪತಿತರು ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ. ಪಾವನರಾಗುವಂತಹ ಸಂಪೂರ್ಣ ಯುಕ್ತಿ ಮಕ್ಕಳಿಗೆ ಗೊತ್ತಿರಬೇಕು. ಅನನ್ಯ ಮಕ್ಕಳು ಯಾರು ಸೆಂಟರ್ ಅನ್ನು ಸಂಪಾಲನೆ ಮಾಡುತ್ತಾರೋ ಅವರೂ ಕೂಡ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಕ್ಕಳು ಅಷ್ಟೊಂದು ಪರಿಶ್ರಮವನ್ನು ಪಡುವುದಿಲ್ಲ. ಆದ್ದರಿಂದ ಜ್ಞಾನದಲ್ಲಿ ಯೋಗದ ಹರಿತ ಸೇರಿಕೊಳ್ಳುವುದಿಲ್ಲ ಮತ್ತು ಜ್ಞಾನದ ಬಾಣ ನಾಟುವುದಿಲ್ಲ. ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಎಲ್ಲಿ ಸ್ಥಿತ ಆಗಿದ್ದಾರೆ? ಕೇವಲ ಪ್ರದರ್ಶನದಲ್ಲಿ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮೊದಲು ನೆನಪಿನ ಮೂಲಕ ಪವಿತ್ರರಾಗಬೇಕು, ನಂತರ ಜ್ಞಾನ ಆಗಿದೆ. ನೀವು ಪಾವನರಾದರೆ ಜ್ಞಾನ ಧಾರಣೆ ಆಗುತ್ತದೆ. ಪತಿತರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ. ನೆನಪೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಲೌಕಿಕ ಜಗತ್ತಿನಲ್ಲೂ ಕೂಡ ಸಬ್ಜೆಕ್ಟ್ ಇರುತ್ತದೆ ತಾನೆ. ನಿಮ್ಮಲ್ಲೂ ಕೂಡ ಬಲೆ ಅನೇಕರು ಬ್ರಹ್ಮ ಕುಮಾರಿಯರಾಗುತ್ತಾರೆ. ಆದರೆ ಬ್ರಹ್ಮ ಕುಮಾರಿಯರು ಪರಸ್ಪರ ಸೋದರ ಸೋದರಿಯರಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಕೇವಲ ಬಾಯಿ ಮಾತಿಗೆ ಬ್ರಹ್ಮ ಕುಮಾರಿಯರಾಗಬೇಡಿ. ದೇವತೆಗಳಾಗುವುದಕ್ಕೋಸ್ಕರ ಮೊದಲು ಪವಿತ್ರರು ಅವಶ್ಯವಾಗಿ ಆಗಬೇಕು. ನಂತರ ಶಿಕ್ಷಣವನ್ನು ಕಲಿಯಬೇಕು. ಕೇವಲ ಶಿಕ್ಷಣ ಬುದ್ಧಿಯಲ್ಲಿ ಇದ್ದರೆ, ನೀವು ಪವಿತ್ರರಾಗದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಆತ್ಮ ಪವಿತ್ರ ಆಗಬೇಕು. ನೀವು ಪವಿತ್ರರಾದಾಗ ಪವಿತ್ರ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಪವಿತ್ರತೆಯ ಮಾತಿನ ಕಡೆ ಪರಮಾತ್ಮ ತಂದೆ ಒತ್ತನ್ನು ನೀಡುತ್ತಾರೆ. ಪವಿತ್ರರಾಗದೆ ನೀವು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಇನ್ನು ಪರಮಾತ್ಮ ತಂದೆ ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ನೋಡುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಇಲ್ಲಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಾವನೆಗೆ ಫಲಪ್ರಾಪ್ತಿಯಾಗುತ್ತದೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಶರೀರ ಇಲ್ಲದೆ ಇದ್ದರೆ ತಂದೆ ಹೇಗೆ ಮಾತನಾಡಲು ಸಾಧ್ಯ? ಶರೀರ ಇಲ್ಲದೆ ಪರಮಾತ್ಮ ತಂದೆ ನಿಮ್ಮ ಮಾತನ್ನು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ?
ಆತ್ಮಕ್ಕೆ ಶರೀರ ಇದೆ, ಆದ್ದರಿಂದ ಆತ್ಮ ಮಾತನಾಡುತ್ತದೆ ಮತ್ತು ಕೇಳಿಸಿಕೊಳ್ಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಕರ್ಮೇಂದ್ರಿಯ ಇರದೇ ಇದ್ದರೆ ನಾನು ನಿಮ್ಮ ಮಾತನ್ನು ಹೇಗೆ ಕೇಳಲಿ ಮತ್ತು ನಿಮ್ಮ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ? ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾನು ವಿಕಾರಕ್ಕೆ ವಶ ಆಗುತ್ತೇನೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು. ಒಂದು ವೇಳೆ ನಾನು ವಿಕಾರಕ್ಕೆ ವಶ ಆಗುವುದು ಪರಮಾತ್ಮ ತಂದೆಗೆ ಗೊತ್ತಿರದೇ ಇದ್ದರೆ ಅವರಿಗೆ ಭಗವಂತ ಎಂದು ಹೇಗೆ ಕರೆಯಲು ಸಾಧ್ಯ ಎಂದು ಹೇಳುವಂತವರು ಅನೇಕರು ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಪಾವನ ಆಗುವಂತಹ ಮಾರ್ಗದ ಬಗ್ಗೆ ತಿಳಿಸಲು ನಾನು ಬಂದಿದ್ದೇನೆ. ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ನೋಡಲು ನಾನು ಬಂದಿಲ್ಲ. ಇನ್ನು ತಂದೆ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಾರೆ. ಮಕ್ಕಳ ನಡತೆಯ ಮೂಲಕ ತಂದೆಗೆ ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ? ಆತ್ಮಕ್ಕೆ ಶರೀರ ಇದೆ, ಆದ್ದರಿಂದ ಆತ್ಮ ಮಾತನಾಡುತ್ತದೆ ಮತ್ತು ಕೇಳಿಸಿಕೊಳ್ಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಕರ್ಮೇಂದ್ರಿಯ ಇರದೇ ಇದ್ದರೆ ನಾನು ನಿಮ್ಮ ಮಾತನ್ನು ಹೇಗೆ ಕೇಳಲಿ ಮತ್ತು ನಿಮ್ಮ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ? ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾನು ವಿಕಾರಕ್ಕೆ ವಶ ಆಗುತ್ತೇನೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು. ಒಂದು ವೇಳೆ ನಾನು ವಿಕಾರಕ್ಕೆ ವಶ ಆಗುವುದು ಪರಮಾತ್ಮ ತಂದೆಗೆ ಗೊತ್ತಿರದೇ ಇದ್ದರೆ ಅವರಿಗೆ ಭಗವಂತ ಎಂದು ಹೇಗೆ ಕರೆಯಲು ಸಾಧ್ಯ ಎಂದು ಹೇಳುವಂತವರು ಅನೇಕರು ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಪಾವನ ಆಗುವಂತಹ ಮಾರ್ಗದ ಬಗ್ಗೆ ತಿಳಿಸಲು ನಾನು ಬಂದಿದ್ದೇನೆ. ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ನೋಡಲು ನಾನು ಬಂದಿಲ್ಲ. ಇನ್ನು ತಂದೆ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಾರೆ. ಮಕ್ಕಳ ನಡತೆಯ ಮೂಲಕ ತಂದೆಗೆ ಗೊತ್ತಾಗುತ್ತದೆ, ಇವರು ಕುಪುತ್ರ ಮಕ್ಕಳಾಗಿದ್ದಾರೋ ಅಥವಾ ಸುಪುತ್ರ ಮಕ್ಕಳಾಗಿದ್ದಾರೋ ಎಂದು. ಸೇವೆಯ ಸಾಕ್ಷಿಯಂತೂ ಬೇಕು ತಾನೆ? ನಿಮಗೆ ಇದು ಕೂಡ ಗೊತ್ತಿದೆ, ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ. ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ಸ್ವಯಂ ಕೊಳಕಾಗಿ ಕೆಳಗಡೆ ಬೀಳುತ್ತೀರಾ. ಯಾವುದಾದರೂ ಮಾತಿನ ಬಗ್ಗೆ ನಿಮಗೆ ಅರ್ಥ ಆಗದೇ ಇದ್ದರೆ ಸ್ಪಷ್ಟವಾಗಿ ಕೇಳಿ. ಇಲ್ಲಿ ಅಂಧಶ್ರದ್ಧೆಯ ಮಾತಿಲ್ಲ. ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ, ನೆನಪಿನ ಹರಿತ ಇಲ್ಲ ಅಂದರೆ ನೀವು ಹೇಗೆ ಪಾವನ ಆಗಲು ಸಾಧ್ಯ? ಈ ಜನ್ಮದಲ್ಲೂ ಕೂಡ ಎಂತೆಂತಹ ಪಾಪವನ್ನು ಮಾಡಿದ್ದೀರಾ ಅಂದರೆ ಆ ಮಾತನ್ನೇ ಕೇಳಬೇಡಿ. ಇದು ಪಾಪಾತ್ಮರ ಜಗತ್ತಾಗಿದೆ, ಸತ್ಯುಗ ಪುಣ್ಯಾತ್ಮರ ಜಗತ್ತಾಗಿದೆ. ಇದು ಸಂಗಮ ಯುಗ ಆಗಿದೆ. ಕೆಲವರು ದಡ್ಡರಾಗಿರುತ್ತಾರೆ, ಡಲ್ ಬುದ್ಧಿಯವರಾಗಿರುತ್ತಾರೆ. ಅವರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ. ಅವರು ತಂದೆಯನ್ನು ಕೂಡ ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ. ನಂತರ ಟೂಲೇಟ್ ಆಗಿಬಿಡುತ್ತದೆ. ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ. ನಂತರ ಯೋಗದಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಹಾಹಾಕಾರ ಜಾಸ್ತಿ ಆಗುತ್ತದೆ. ಬಹಳಷ್ಟು ದುಃಖದ ಪರ್ವತವೇ ಬೀಳುತ್ತದೆ. ಅಂದ ಮೇಲೆ ನಾನು ಪರಮಾತ್ಮ ತಂದೆಯ ಮೂಲಕ ನನ್ನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಮಕ್ಕಳಿಗೆ ಇರಬೇಕು. ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗಿಬಿಡಬೇಕು. ಕಲ್ಯಾಣಕಾರಿಗಳಾಗಬೇಕು. ಹಣವನ್ನು ವ್ಯರ್ಥವಾಗಿ ಕಳೆಯಬಾರದು. ಯಾರು ಯೋಗ್ಯರಲ್ಲವೋ ಅಂತಹ ಪತಿತ ವ್ಯಕ್ತಿಗಳಿಗೆ ಎಂದೂ ಹಣವನ್ನು ದಾನವಾಗಿ ನೀಡಬಾರದು. ಇಲ್ಲದಿದ್ದರೆ ದಾನವನ್ನು ನೀಡುವಂತವರ ಮೇಲೂ ಕೂಡ ಪಾಪದ ಹೊರೆ ಬರುತ್ತದೆ. ಭಗವಂತ ತಂದೆ ಬಂದಿದ್ದಾರೆ ಎಂದು ನಾನು ಡಂಗುರವನ್ನು ಹೊಡೆಸುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಈ ರೀತಿ ಡಂಗುರವನ್ನು ಹೊಡೆಸುವುದಲ್ಲ. ಏಕೆಂದರೆ ಭಾರತದಲ್ಲಿ ಸ್ವಯಂವನ್ನು ಭಗವಂತ ಎಂದು ಹೇಳಿಕೊಳ್ಳುವಂತವರು ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ನೀವು ಡಂಗುರವನ್ನು ಹೊಡೆಸಿದರೂ ಕೂಡ ಯಾರೂ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ನಿಮಗೆ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ. ಆದ್ದರಿಂದ ಭಗವಂತ ತಂದೆ ಬಂದಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶಿಕ್ಷಣವನ್ನು ಕಲಿಯುವುದರ ಜೊತೆಗೆ ಅವಶ್ಯವಾಗಿ ಪವಿತ್ರರಾಗಬೇಕು. ಯೋಗ್ಯ ಮಕ್ಕಳು ಅಥವಾ ಸುಪುತ್ರ ಮಕ್ಕಳಾಗಿ ಸೇವೆಯ ಸಾಕ್ಷಿಯನ್ನು ತಂದೆಗೆ ತೋರಿಸಬೇಕು. ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸ್ಥೂಲ ಧನವನ್ನು ಕೂಡ ವ್ಯರ್ಥವಾಗಿ ಕಳೆಯಬಾರದು. ಪತಿತರಿಗೆ ದಾನವನ್ನು ನೀಡಬಾರದು. ಜ್ಞಾನ ಧನವನ್ನು ಕೂಡ ಪಾತ್ರರನ್ನು ನೋಡಿ ದಾನವಾಗಿ ನೀಡಬೇಕು. ಇಂದಿನ ವರದಾನ ಆಗಿದೆ. ಹಳೆಯ ಸಂಸ್ಕಾರದ ಅಗ್ನಿ ಸಂಸ್ಕಾರವನ್ನು ಮಾಡುವಂತಹ ಸತ್ಯ ಮರುಜೀವಿಗಳಾಗಿ ಹೇಗೆ ಸತ್ತ ನಂತರ ಶರೀರದ ಸಂಸ್ಕಾರವನ್ನು ಮಾಡುತ್ತಾರೆ
ಆಗ ಆ ಶರೀರದ ಹೆಸರು, ರೂಪ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಅದೇ ರೀತಿ ಮಕ್ಕಳಾದ ನೀವು ಯಾವಾಗ ಮರುಜೀವಿಗಳಾಗುತ್ತೀರೋ, ಬಲೆ ಶರೀರ ಅದೇ ಇರಬಹುದು, ಆದರೆ ಹಳೆಯ ಸಂಸ್ಕಾರ, ಹಳೆಯ ಸ್ಮೃತಿ, ಹಳೆಯ ಸ್ವಭಾವದ ಸಂಸ್ಕಾರವನ್ನು ಮಾಡಿಬಿಡುತ್ತೀರಾ. ಸಂಸ್ಕಾರವನ್ನು ಮಾಡಿದ ನಂತರ ಪುನಃ ಆ ವ್ಯಕ್ತಿ ಸಮ್ಮುಖಕ್ಕೆ ಬಂದರೆ ಆ ವ್ಯಕ್ತಿಗೆ ಭೂತ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಇಲ್ಲಿ ಸಂಸ್ಕಾರವನ್ನು ಮಾಡಿರುವಂತಹ ಸಂಸ್ಕಾರ ಜಾಗೃತ ಆದರೆ ಇದು ಕೂಡ ಮಾಯೆಯ ಭೂತ ಆಗಿದೆ. ಈ ಭೂತಗಳನ್ನು ಓಡಿಸಿ. ಈ ಭೂತದ ಬಗ್ಗೆ ವರ್ಣನೆಯನ್ನು ಮಾಡಬೇಡಿ. ಇಂದಿನ ಸ್ಲೋಗನ್ ಆಗಿದೆ, ಕರ್ಮ ಭೋಗದ ಬಗ್ಗೆ ವರ್ಣನೆಯನ್ನು ಮಾಡುವ ಬದಲು ಕರ್ಮಯೋಗಿ ಸ್ಥಿತಿಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಇರಿ. ಇಂದಿನ ಅವ್ಯಕ್ತ ಸೂಚನೆ,